ಫುಲ್ ಖುಷಿ. ಇದು ಮಾರನೇ ದಿನ ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಇಬ್ಬರೂ ರೆಡಿಯಾಗಿ ಹೊರಟ್ವಿ. ದೇವಸ್ಥಾನದಲ್ಲಿ ಸ್ವಲ್ಪ ಕಮ್ಮಿ ಜನ ಇದ್ದರು, ಯಾಕಂದರೆ ನಾವು ಹೋಗಿದ್ದು ಬುಧವಾರ ಅಲ್ವಾ, ಅದಕ್ಕೋಸ್ಕರ ಕಮ್ಮಿ ಜನ ಇದ್ದರು. ಗುರುವಾರ ಆದರೆ ಜಾಸ್ತಿ ಜನ ಇರ್ತಾರೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಇದು ಸೆಕೆಂಡ್ ಡೇ. ಕ್ಯೂ ಏನು ಅಷ್ಟೊಂದು ಇರಲಿಲ್ಲ. ಸೊ 2 ಲೈನಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ವಿಡಿಯೋ ಮಾಡ್ತಾ ನನ್ನ ಫೋನ್ ಕೆಳಗೆ ಬಿದ್ದೋಯ್ತು. ಪುಣ್ಯಕ್ಕೆ ಏನೂ ಆಗಲಿಲ್ಲ, ಯಾಕಂದರೆ ಫೋನ್ ಕೇಸ್ ಹಾಕಿದ್ರಿಂದ ಏನೂ ಆಗಲಿಲ್ಲ. ದರ್ಶನ ಮುಗಿದ ನಂತರ ನಾನು ಹೆಜ್ಜೆ ನಮಸ್ಕಾರನ ಹಾಕ್ಕೊಂಡೆ. ನಾನು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೆ ಅದಾಗಲಿ ಅಂತ ಅಂದ್ಬಿಟ್ಟು ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ಅದನ್ನು ನೆರವೇರಿಸಿದೆ. ತುಂಬ ಜನ ನಂತರನೇ ಹೆಜ್ಜೆ ನಮಸ್ಕಾರ ಹಾಕ್ತಾ ಇರ್ತಾರೆ, ಉರುಳು ಸೇವೆ ಮಾಡ್ತಾ ಇರ್ತಾರೆ, ಅವ್ರದ್ದೇ ಆದ ರೀತಿಲಿ ಎಲ್ಲ ಸೇವೆನ ಮಾಡ್ತಾ ಇರ್ತಾರೆ. ಸೊ ನಾನಿಲ್ಲಿ ಸೀರೆನ ಹಾಕ್ಕೊಂಡಿಲ್ಲ, ಯಾಕೆಂದರೆ ಸೀರೆ ಹಾಕ್ಕೊಳ್ಳೋದ್ರಿಂದ ನನಗೆ ಕರೆಕ್ಟಾಗಿ ಹೆಜ್ಜೆ ನಮಸ್ಕಾರ ಹಾಕೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಇದೇನು ನಾಗರಕಲ್ಲಿದೆ ಅಷ್ಟೇ ಗೊತ್ತಾಗ್ತಿರೋದು, ನನಗಿದೇನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಒಂದು ರೌಂಡ್ ದರ್ಶನ ಆಗಿದೆ. ಸೊ ನಾವು 3 ದಿನ ಇಲ್ಲೇ ಇರೋ ಕಾರಣ 3 ದಿನನೂ ರಾಯರ ದರ್ಶನ ಮಾಡ್ಬೋದು. ನಾಳೆ VIP ದರ್ಶನ ಇದೆ. ಆ್ಯಕ್ಚುಲಿ VIP ಅಂತ ಏನಲ್ಲ, ಸೇವೆ ಮಾಡಿಸ್ತಿರೋದ್ರಿಂದ ರಾಯರ ಹತ್ರಕ್ಕೆ ಹೋಗಿ ಸೇವೆ ಮಾಡಿಸ್ತಾ ಇದ್ದೀವಿ. ಇವಾಗ ನೆಕ್ಸ್ಟು ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗಬೇಕು, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ತಿಂಡಿ ಏನು ತಿಂದಿಲ್ಲ, ಹೋಗಿ ತಿಂಡಿ ತಿಂದ್ಕೊಂಡು ಮುಂದಿನ ಕಾರ್ಯ ನೋಡಬೇಕು. ಅಷ್ಟೊಂದೇನು ರಶ್ ಇಲ್ಲ. ಇವತ್ತು ರಶ್ ಇಲ್ಲ, ನಾಳೆ ರಶ್ ಆಗುತ್ತೆ. ಇವತ್ತು ರಶ್ ಇಲ್ಲ ಅಷ್ಟೇ. 19ನೇ ತಾರೀಕು, ನಾಳೆ 20th ಅಮಾವಾಸ್ಯೆ ಇದೆ, ಪ್ಲಸ್ ಗುರುವಾರ. ನಾಳೆ ತುಂಬ ರಶ್ ಆಗುತ್ತೆ ಆ್ಯಕ್ಚುಲಿ ಅಷ್ಟೇ. ನಾನು ಫಸ್ಟ್ ಟೈಮ್ ಬಂದಿದ್ದೆ, ತುಂಬ ಖುಷಿ ಆಯಿತು ನೋಡಿ ರಾಯರನ್ನು. ಏನೋ ಒಂಥರ ಮನಸ್ಸಿಗೆ ಖುಷಿ, ದುಃಖ ಎಲ್ಲ ಆಯಿತು. ಕ್ಯೂಟ್ ಬೋಲೆ. ನೆಕ್ಸ್ಟ್ ನಾವು ಬಂದಿದ್ದೆ 5 ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ, ಅಂದರೆ ಅಲ್ಲಿ ದೇವಸ್ಥಾನಗಳಿಗೆ ರಾಯರು ಎಲ್ಲೆಲ್ಲಿದ್ರು, ಎಲ್ಲೆಲ್ಲಿ ಪೂಜೆ ಆಗಿತ್ತು ಅಲ್ಲೆಲ್ಲ. ಸೊ ಒಬ್ಬೊಬ್ಬರಿಗೆ 150 ಅಂತಾರ ತೊಗೋತಾರೆ ಆಟೋದಲ್ಲಿ. ಸೊ ಶೇರಿಂಗಲ್ಲಿ ಹೋದರೆ ನಿಮಗೆ ಬೆಟರ್ ಅನಿಸುತ್ತೆ. ಇಲ್ಲ ಅಂದರೆ ಬರೀ ನೀವು ಫ್ಯಾಮಿಲಿ ಹೋಗ್ತೀರಾ ಅಂತ ಅಂದರೆ ಆ ಶೇರಿಂಗಲ್ಲಿ ಏನು ಕೊಡ್ತೀರಾ ಅಷ್ಟು ದುಡ್ಡು ಒಬ್ಬರಿಗೆ ಕೊಡಬೇಕು. ಅದಕ್ಕೋಸ್ಕರ ಶೇರಿಂಗ್ ಬೆಟರ್ ಅಂತ ಅನಿಸುತ್ತೆ ನನಗೆ. ಸೊ ಒಬ್ಬೊಬ್ಬರಿಗೆ 150, ಅಥವಾ ನೀವು ಬಾರ್ಗೇನ್ ಮಾಡಿಕೊಂಡ್ರೆ 100 ರೂಪಾಯಿಗೂ ಕರ್ಕೊಂಡು ಹೋಗ್ತಾರೆ. ಸೊ ಬಾರ್ಗೇನ್ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಅವರು ಅಷ್ಟು ದೂರ ಎಲ್ಲ ಕರ್ಕೊಂಡು ಹೋಗ್ತಾರೆ, ವರ್ತ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ 150 ಕೊಟ್ಟು ಹೋದ್ರೂ ತೊಂದರೆ ಇಲ್ಲ. ಸೊ ಇವಾಗ ಆಂಜನೇಯ ಸ್ವಾಮಿಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ನಾವು ಬಂದಿದ್ದು ರಾಯರ ಸನ್ನಿಧಿಗೆ, ಅಂದರೆ ರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿದ್ರಲ್ಲ ಆ ಮನೆಗೆ ಬಂದಿರೋದು. ಆ್ಯಕ್ಚುಲಿ ಆ ಮನೆ ಬಿದ್ದೋಗಿದೆ, ಇದನ್ನು ನ್ಯೂಲಿ ಕನ್ಸ್ಟ್ರಕ್ಟ್ ಮಾಡಿರೋ ಅಂಥದ್ದು. ಸೊ ರಾಯರಿರುವಂಥ ಜಾಗನೆಲ್ಲ ಕರೆಕ್ಟಾಗಿ ಮತ್ತೆ ಡೆಕೋರ್ ಮಾಡಿದ್ದಾರೆ ಅವರು. ಅದನ್ನೆಲ್ಲ ನೋಡಿಕೊಂಡು, ಹಾಗೆ ರಾಯರು ಹುಟ್ಟಿದಾಗ್ಲಿಂದ ಬೆಳೆಯೋವರೆಗೂ ಫೋಟೋಸ್, ಅವರು ಏನು ಬೃಂದಾವನಕ್ಕೆ ಹೋಗೋವರೆಗೂ ಎಲ್ಲ ಫೋಟೋಸ್ನು ಪಿಕ್ಚರ್ ಮಾಡಿ ಒಂದು ಕಡೆಯಿಂದ ಹಾಕೊಂಡು ಬಂದಿದ್ದಾರೆ. ಅದು ಕೂಡ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಇಲ್ಲಿ ಊಟ ಕೊಡ್ತಾರೆ, ಬಟ್ ನಾವು ಊಟ ಕೊಡೋರ್ಗೂ ಇರಲಿಲ್ಲ, ಲೇಟ್ ಆಗುತ್ತೆ ಅಂತ ಹೊರಟ್ವಿ. ಸೊ ತುಂಬಾ ಸ್ಟೋರಿ ಇದೆ, ಏನೆಲ್ಲ ಸ್ಟೋರಿ ಹೇಳಿದ್ರು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಾನು ಜಸ್ಟ್ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಫೋನ್ ಅಲೋ ಇಲ್ಲ ಅಂತ ಹೇಳಿದರು, ಬಟ್ ಆದರೂ ನಾನು ವೀಡಿಯೋಸ್ನ ಬಂದಿದ್ದೀನಿ. ನೋಡಿ, ಇದೇ ನಾನು ತೋರಿಸ್ತಾ ಇರೋವಂಥದ್ದು ಫೋಟೋಗಳು. ರಾಯರು ಹುಟ್ಟಿದಾಗ್ಲಿಂದ ಪಂಚಮುಖಿ ಆಂಜನೇಯ ದರ್ಶನ ಮಾಡಿದ್ರಲ್ಲ ಅಲ್ಲಿವರೆಗೂ, ಹಾಗೆ ಬೃಂದಾವನಕ್ಕೆ ಹೋಗೋವರೆಗೂ ಎಲ್ಲ ಫೋಟೋದಲ್ಲೂ ಅವರ ಚರಿತ್ರೆದು ಫೋಟೋದನ್ನು ಕ್ಯಾಪ್ಚರ್ ಮಾಡಿ ಹಾಕಿದ್ದಾರೆ. ಸೊ ಇದೇ ರಾಯರು ಮಲಗಿದಂಥ ಜಾಗ, ಅವ್ರು ಕೂತ್ಕೋತಾ ಇದ್ದು ವಿಶ್ರಾಂತಿ ಮಾಡ್ತಾ ಇದ್ದಂಥ ಜಾಗ. ಅದಕ್ಕೆ ಸಗಣಿಯಲ್ಲಿ ಸಾರಿಸಿ ಅದನ್ನು ರಂಗೋಲಿ ಬಿಟ್ಟು
ಫಸ್ಟ್ ಎಲ್ಲ ಈ ಕಂಬಿ ಎಲ್ಲ ಇರಲಿಲ್ಲ, ಯಾಕಂದರೆ ಎಲ್ಲರೂ ಒಳಗೆ ಹೋಗ್ತಿದ್ರು ಅಂತ ಅಂದ್ಬಿಟ್ಟು ಇವಾಗ ಕಂಬಿ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡಿದ್ದಾರೆ. ಜಸ್ಟ್ ಹಾಗೆ ನೋಡಬೇಕಾಗುತ್ತೆ ನಾವು. ಜಾಗ ಏಕಶಿಲಾ ಬೃಂದಾವನ ಇದು ರಾಯರು ಕಟ್ಟಿದ್ದಂತೆ. ರಾಯರು ನಿರ್ಮಾಣ ಮಾಡಿದ್ದಂತೆ ಇದು. ಕೆಳಗಡೆಯಿಂದ ಹೋಗ್ಬೇಕಾ? ದಾರಿ ಒಳ್ಳೆ ನೋಡನಿ ಸಖತ್ತಾಗಿ ಹರಿತಾ ಇದೆ. ಸೂಪರ್ ಆಗಿದೆ ಒಳ್ಳೆ ಮಾತ್ರ. ಮೊಸಳೆ ಎಲ್ಲ ಒಳಗಿರ್ತಾವೆ, ಇಲ್ಲಿ ಕಾಣಿಸಲ್ಲ ಮೊಸಳೆ. ಇದು ಇದ್ರ ಮೇಲೂ ಮಲಗಿರುತ್ತೆ, ಕಾಣಿಸಲ್ಲ ಅಷ್ಟೇ. ಇದು ಏಕಶಿಲಾ ಬೃಂದಾವನ. ರಾಯರು ಅಲ್ಲೋಡಲ್ಲಿ ಮೀನು ಹಿಡಿದು ತಿಂತಿದೆ. ಅದು ಝೂಮ್ ಹಾಕೋ ಅಲ್ಲಿ. ಮೀನು ಹಿಡಿದು ತಿಂತಾರ, ತಗೊಂಡು ಬರ್ತಾ ಇದೆ ಈ ಕಡೆಗೆ. ಇದೇ ರಾಯರು ನಿರ್ಮಿಸಿರೋದು. ಇದನ್ನ ರಾಯರು ಮಾಡಿರೋದಂತೆ ಇದು. ರಾಯರ ಪಾದರಾಜರು ಪ್ರತಿಷ್ಠಾಪನೆ ಮಾಡಿದ ಶ್ರೀ ರಾಯರು ಇಲ್ಲೂ ಇದಾರಲ್ಲ, ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ. ಅನಿ ಶ್ರೀ ಉಗ್ರ ನರಸಿಂಹ ದೇವರು ಹೋಮ ಮಾಡಿರೋದ ಇಲ್ಲಿ. ಅದರೊಳಗಿರೋದು ಶ್ರೀ ಉಗ್ರ ನರಸಿಂಹ ದೇವರು. ಹೌದು. ಮೂಲ ರಾಮ ವಿಜಯತೆ ಶಿವಲಿಂಗ. ಕಲ್ಪವೃಕ್ಷ ನೋಡ್ರಿ ಏನು ಚೆನ್ನಾಗಿದೆ. ಇಲ್ಲಿ ರಾಯರು 13 ವರ್ಷ ತಪಸ್ ಮಾಡಿ ಆಮೇಲೆ ಏಕಶಿಲಾ ಬೃಂದಾವನ ಅಪ್ಪಣ್ಣಾಚಾರ್ಯರು ಕಟ್ಸಿರೋದು ಅವ್ರಿಗೆ ಹೇಳಿ. ಸೊ ಇದು ಅದೊಂದು ಪ್ಲೇಸು. ಇವಾಗ ಬಿಚ್ಚಾಲಮ್ಮನ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ಇದೇ ಆ ದೇವಸ್ಥಾನ. ಬಿಸಿಲು ಆ್ಯಕ್ಚುಲಿ ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದಾರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಬಿಚ್ಚಾಲಮ್ಮ ದೇವಸ್ಥಾನ. ತಾಯಿ ಸೀರೆಗಳು, ಪಂಚಮುಖಿ ಆಂಜನೇಯ ದೇವಸ್ಥಾನ ಗೈಸ್. ರಾಯರಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿದ್ದು ಅವರು. ಓ ರಾಮ, ಏನ್ ಬಿಸಿಲು. ಹೌದು, ಇದು ಪಂಚಮುಖಿ ಪಾದರಕ್ಷಕಗಳು. ಪೇಂಟಿಂಗ್ ನೋಡಿ ಏನು ಚೆನ್ನಾಗಿದೆ. ಆಂಜನೇಯ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಹತ್ತಿ ಬೆಳೆದಿದ್ದಾರೆ, ಈ ಕಡೆ ಎಲ್ಲ ಮೇಜರ್ ಕ್ರಾಪ್ ಇದೆ. ಹೌದು. ಅಯ್ಯೋ ಬಿಸಿಲು ಏನಂತೀರಾ, ನಾನಂತೂ ಫುಲ್ ಕೌಚ್ ಹಾಕೋಬಿಟ್ಟಿದ್ದೀನಿ. ಕಾಲು ಚುಚ್ತಿದೆ, ಕಲ್ಲು ಎಲ್ಲ. ಮನೆಗೆ ಫೋಟೋ ತಗೋಬಹುದು. ವಿವರ ತಾಯಿ ಉದ್ಭವ ಮೂರ್ತಿ ಯಾರು ಕಿತ್ತರೋದಲ್ಲ, ಒಡಮರದಂತ ಲಕ್ಷ್ಮೀದೇವಿ. ಶ್ರೀಚಕ್ರ ಯಂತ್ರ ಫ್ರೇಮ್ ಇದೆ. ಲಕ್ಷ್ಮೀ ಚಕ್ರ 100 ರೂಪಾಯಿ ಕೊಡ್ತಾರೆ. ಶ್ರೀಚಕ್ರ ಫೋಟೋ ತಗೋಬಹುದು ಮನೆಗೆ. ಮನೇಲೆ ಪೂಜೆಗಳಲ್ಲಿ ಆ್ಯಕ್ಚುಲಿ ತುಂಬಾ ಸುಸ್ತಾಗಿತ್ತು, ಎಲ್ಲ ಕಡೆನೂ ಹೊರಟು. ಸೊ ಪ್ರಸಾದ ತಿನ್ಕೊಂಡು ಬಂದ್ವಿ. ರಾಯರ ಮಠದಲ್ಲಿ ಅನ್ನ ಪ್ರಸಾದ ಆಮೇಲೆ ಮೊಸರನ್ನ ಕೊಟ್ಟರು. ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ.